ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಭಾವಿಸಮೀರ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರ ರುಜುತ್ವದ ಕುರಿತಾದಂತಹ ಚರ್ಚೆಯಲ್ಲಿ ಪರಮತ ಖಂಡನೆಯ ಭಾಗ ನಡೀತಾ ಇದೆ. ಮಾಹುಲಿ ಆಚಾರ್ಯರು ಶ್ರೀಮತ್ ಸ್ವಾದಿ ಕ್ಷೇತ್ರದಲ್ಲಿರ್ತಕ್ಕಂತಹ ಶಿಲಾಶಾಸನ ಶಿಲಾಲೇಖದ ಕುರಿತು ಮಾತನಾಡಿದ್ದಾರೆ. ಪಂಚವೃಂದಾವನದ ಸನ್ನಿಧಾನದಲ್ಲಿ ಶ್ರೀ ವೇದನಿಧಿತೀರ್ಥ ಗುರುರಾಜರು ಅಂದರೆ ಭಾವಿಸಮೀರರ ಶಿಷ್ಯರು ಶ್ರೀ ವೇದವೇದ್ಯ ತೀರ್ಥ ಗುರುರಾಜರು, ಅವರ ಶಿಷ್ಯರು ಶ್ರೀ ವೇದನಿಧಿತೀರ್ಥ ಗುರುರಾಜರು, ರಾಜರನ್ನು ಸಾಕ್ಷಾತ್ತಾಗಿ ಕಂಡವರು, ರಾಜರಿಂದ ಉಪದೇಶವನ್ನು ಪಡೆದಂತಹ ಮಹಾನುಭಾವರು. ಅವರು ಸ್ಥಾಪನೆ ಮಾಡಿದಂತಹ ಶಿಲಾಶಾಸನವಿದೆ, ಶಿಲಾಲೇಖವಿದೆ. ಶ್ರೀಮದ್ ಭಾವಿಸಮೀರರು ಎಡಮೂಕ ಬ್ರಾಹ್ಮಣರಿಗೇನು ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನವನ್ನು ಸ್ವಪ್ನದಲ್ಲಿ ಉಪದೇಶ ಮಾಡುತ್ತಾರೆ, ಅದನ್ನು ಆ ಬ್ರಾಹ್ಮಣರು ಹೇಳಿದಾಗ ಶ್ರೀ ವೇದನಿಧಿ ತೀರ್ಥ ಶ್ರೀಪಾದಂಗಳವರು ಅದನ್ನು ಗ್ರಂಥಸ್ಥವನ್ನಾಗಿ ಮಾಡಿಸ್ತಾರೆ. ಆ ಆಖ್ಯಾನದಲ್ಲೇನೆ ಶ್ರೀ ವೇದವೇದ್ಯ ತೀರ್ಥ ಶ್ರೀಪಾದರಿಗೆ, ಶ್ರೀ ವೇದನಿಧಿ ತೀರ್ಥ ಶ್ರೀಪಾದರಿಗೆ ಆದೇಶವಿದೆ. ಆ ಆದೇಶಗಳನ್ನೂ ಸಹಿತ ಅವರು ಪಾಲನೆ ಮಾಡ್ತಾರೆ. ಶ್ರೀ ವೇದನಿಧಿ ತೀರ್ಥ ಶ್ರೀಪಾದರಿಗೆ ಇದ್ದಂತಹ ಆದೇಶ ಈ ಏನು ಗ್ರಂಥವಿದೆ, ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನ ಗ್ರಂಥವಿದೆ, ಈ ಗ್ರಂಥವನ್ನು ಶಿಲಾಲೇಖ ಮಾಡಬೇಕು, ಶಿಲಾಲೇಖ ಮಾಡಿ ಇಡಬೇಕು ಅಂತ ಹೇಳಿ ಆದೇಶವನ್ನು ಮಾಡ್ತಾರೆ. ಅನೇಕ ಬಾರಿ ಈ ಮಾತು ಆಖ್ಯಾನದಲ್ಲಿ ಬರ್ತದೆ. ಇಮಾಂಕೃತಿಂ ಶಿಲಾಯಾಂತೂ ಲೇಖಯಿತ್ವಾ ಮಮಾಗ್ರತಃ ಸ್ಥಾಪಯೇದತ್ರ ತಾಂದೃಷ್ಟ್ವಾ ಸಂತೋಷಮಾಪ್ನುಯು ಅಂತ ರಾಜರ ಆದೇಶ ಮಾಡ್ತಾರೆ. ಇದನ್ನು ಲೇಖನ ಮಾಡತಕ್ಕದ್ದು ಅಂತ. ಏತಾಂಕೃತ್ವಾ ಶಿಲಾಯಾಂ ಮಮ ಕೃತಿಮಥ ಚ ಸ್ಥಾಪಯೇತ್ತಾಂಚ ದೃಷ್ಟ್ವಾ ಸಂತೋಷಭಾಜಃ ಸುಮತಿದಮಶಮೈರ್ಯುಕ್ತಮಾತ್ಮಾನಮೀಶಂ. ಈ ಶಿಲಾಲೇಖವನ್ನು ಸ್ಥಾಪನೆ ಮಾಡುವುದರಿಂದ ಸಜ್ಜನರು ಸಂತೋಷಕ್ಕೊಳಗಾಗ್ತಾರೆ. ಕೇವಲ ಸಂತೋಷವಷ್ಟೇ ಅಲ್ಲ, ಜ್ಞಾತ್ವಾ ದೇವೇಶು ಮುಖ್ಯಂ ಶುಭಗುಣ ಸುಮುಖಂ ನಿತ್ಯ ನಿರ್ಧೂತ ಹೇಯಂ ಮಾಮೇವಂ ಸದ್ಗುಣಾಢ್ಯಂ ಶುಭವಿತತಗತಿಂ ಯಾಂತು ಸಂತಸ್ಸದಾತೆ. ಈ ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನದಲ್ಲಿ ರಾಜರ ಸನ್ನಿಧಾನವಿದೆ, ಶಿಲಾಲೇಖದಲ್ಲಿಯೂ ರಾಜರ ಸನ್ನಿಧಾನವಿದೆ. ನನ್ನ ಸನ್ನಿಧಾನವುಳ್ಳ ಈ ಶಿಲಾಲೇಖವನ್ನು ಕಂಡು ಸಜ್ಜನರು ಸಂತೋಷಪಟ್ಟು ನನ್ನ ಗುಣಗಳನ್ನು ತಿಳಿದು ಅವರ ಸದ್ಗತಿಯನ್ನು ಪಡಿತಾರೆ, ಅರ್ಥಾತ್ ಮೋಕ್ಷವನ್ನು ಪಡಿತಾರೆ ಅನ್ನುವ ಮಾತನ್ನು ರಾಜರು ಹೇಳ್ತಾರೆ. ಸ್ವರ್ಣವರ್ಣ ಶಿಲಾಯಾಮೆ ಚೀರ್ಣೇನ ಲಿಖಿತಂಕುರು ವರ್ಣಾನಾಂ ಬ್ರಹ್ಮಣಾದ್ಯಾನಾಂ ಕರ್ಣಶ್ರಾವ್ಯಂ ತಥಾ ಕುರು. ಪ್ರತಿಯೊಬ್ಬ ಸಜ್ಜನನಿಗೆ ಇದು ಮುಟ್ಟುವ ಹಾಗೆ ಮಾಡು ಅಂತ ಹೇಳಿ ಆದೇಶವಿದೆ. ಶಿಲಾಸ್ಥಂಕುರು ಶೀಲಾಢ್ಯ ಸಾಲಪ್ರಾಂಶೋಮಲಾಂಕೃತಿಂ ಲೋಕೇಶ ಪಾಲಯೇತ್ ಸದ್ಯ ತ್ವಾಂಬಾಲಂ ಕಾಲಕಾಲತಃ ಅಂತ ಆದೇಶವಿದೆ. ಶಿಲಾಸ್ಥಾಂಕುರು ವಿಪ್ರಸ್ಯ ವಚನಾನ್ನತ್ರ ಸಂಶಯ. ಈ ವಚನಾನ್ನತ್ರ ಸಂಶಯ ಅನ್ನುವ ಮಾತಿದೆಯಲ್ಲ, ಬಹಳ ಮಹತ್ವದ ಮಾತು, ಅಪೂರ್ವ ಅರ್ಥ ಗರ್ಭಿತವಾದಂತಹ ಮಾತದು. ಆಚಾರ್ಯತ್ವಂ ಮಯಾ ದತ್ತಂ ತ್ವಯಾ ಚಾಪಿ ಪ್ರದೀಯತಾಂ. ಹೀಗೆ ಆಖ್ಯಾನದಲ್ಲಿಯೇ ಅನೇಕ ಬಾರಿ ಈ ಮಾತು ಬಂದಿದೆ, ಶಿಲಾಸ್ಥವಾಗಬೇಕು ಅಂತ. ಶ್ರೀ ವೇದನಿಧಿ ತೀರ್ಥ ಶ್ರೀಪಾದರೆ ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನದಲ್ಲಿ ಇರತಕ್ಕಂತಹ ಅನೇಕ ಶ್ಲೋಕಗಳನ್ನು ಸಂಗ್ರಹಣ ಮಾಡಿ ಅಣುವೃಂದಾವನಾಖ್ಯಾನವನ್ನು ರಚಿಸಿ ಅದನ್ನು ಸ್ಥಾಪನೆ ಮಾಡ್ತಾರೆ. ಏನು ಶ್ರೀಮತ್ ಸ್ವಾದಿ ಕ್ಷೇತ್ರದಲ್ಲಿ ಪಂಚವೃಂದಾವನಗಳ ಸನ್ನಿಧಾನವಿದೆ, ಆ ಪಂಚವೃಂದಾವನಗಳ ಬಲಭಾಗದಲ್ಲಿ ಶ್ರೀ ವೇದವೇದ್ಯ ತೀರ್ಥ ಗುರುರಾಜರ ವೃಂದಾವನವಿದೆ. ಆ ವೃಂದಾವನಕ್ಕೆ ಅಂಟಿಕೊಂಡ ಹಾಗೇನೆ ಶಿಲಾಲೇಖವಿತ್ತು. ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದರು ಏನು ಕಟ್ಟಡವನ್ನು ಕಟ್ಟಿಸಿದ್ದರು, ಅದಕ್ಕಿಂತ ಮುಂಚೆ ಕಲ್ಲಿನ ಕಟ್ಟಡವಿತ್ತು. ಆ ಕಲ್ಲಿನ ಕಟ್ಟಡದಲ್ಲಿ ಅದು ಸ್ಪಷ್ಟವಾಗಿ ಕಾಣುತ್ತದೆ. ಚಿತ್ರವನ್ನು ನೋಡಿ, ಶ್ರೀ ವೇದವೇದ್ಯ ತೀರ್ಥ ಶ್ರೀಪಾದ ಗುರುರಾಜರ ವೃಂದಾವನಕ್ಕೆ ಅಂಟಿಕೊಂಡ ಹಾಗೆ ಆ ಕಲ್ಲಿನ ಗೋಡೆಯಲ್ಲಿ ಆ ಶಿಲಾಲೇಖವಿರುವುದು ಕಾಣುತ್ತದೆ. ಅದಕ್ಕೆ ಪ್ರತಿನಿತ್ಯ ತೀರ್ಥ ಸಮರ್ಪಣೆಯಾಗ್ತಾ ಇದ್ದದ್ದು, ಹೂಗಳ ಸಮರ್ಪಣೆಯಾಗ್ತಾ ಇದ್ದದ್ದು ಸಹಿತ ನೀವು ಅದನ್ನು ಗಮನಿಸಬಹುದು. ಅದಾದ ನಂತರದಲ್ಲಿ ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದರು ಬೇರೆಯ ಕಟ್ಟಡವನ್ನು ಕಟ್ಟಿಸ್ತಾರೆ. ಆ ಕಟ್ಟಡದಲ್ಲಿಯೂ ಸಹಿತ ಶ್ರೀ ವೇದವೇದ್ಯ ತೀರ್ಥ ಗುರುರಾಜರ ಬಲಭಾಗದಲ್ಲೇನೆ ಆ ಶಿಲಾಲೇಖವನ್ನು ಅಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ಅದಕ್ಕೊಂದು ವೇದಿಕೆ ಮತ್ತು ಮಂಟಪ ಎರಡನ್ನೂ ಸಹಿತ ಶ್ರೀ ವಿಶ್ವೋತ್ತಮ ತೀರ್ಥ ಗುರುರಾಜರು ಕಟ್ಟಿಸ್ತಾರೆ. ಈಗ ಆ ಶ್ರೀ ವಿಶ್ವೋತ್ತಮ ತೀರ್ಥ ಗುರುರಾಜರು ಕಟ್ಟಿಸಿದ ಕಟ್ಟಡವೂ ಇಲ್ಲ, ಬೇರೆಯ ಕಟ್ಟಡವನ್ನು ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ಕಟ್ಟಿಸ್ತಾ ಇದ್ದಾರೆ. ಆ ಶಿಲಾಲೇಖವನ್ನು ಶ್ರೀ ಭೂತರಾಜರ ಸನ್ನಿಧಾನದಲ್ಲಿ, ಆಖ್ಯಾನ ಮಂಟಪದಲ್ಲಿ ಶ್ರೀ ಭೂತರಾಜರನ್ನು ಈಗ ಇಡಲಾಗಿದೆ. ಅವರ ಬಲಭಾಗದೊಳಗೆ ಆ ಶಿಲೆಯನ್ನು ಅಲ್ಲಿ ಇಟ್ಟಿದ್ದಾರೆ.
ಈ ಶಿಲಾಲೇಖದ ಏನು ಪ್ರಾಮಾಣ್ಯವಿದೆ ಇದರ ಕುರಿತು ಸ್ಪಷ್ಟವಾಗಿ ಜಗತ್ತಿಗೆ ತಿಳಿಯಬೇಕು ಅಂತ ಹೇಳಿ ಶ್ರೀ ವಾದಿರಾಜ ಮಠದವರು ಮಿಥಿಕ್ ಸೊಸೈಟಿಯವರನ್ನು ಕರೆದು ಅದರ ಅಧ್ಯಯನವನ್ನು ಸಹಿತ ಮಾಡಿಸಿದ್ದಾರೆ. ಮಿಥಿಕ್ ಸೊಸೈಟಿಯವರು ಅದರ ವಿವರವಾದಂತಹ ಅಧ್ಯಯನವನ್ನು ಮಾಡಿ ಅದೆಷ್ಟು ಅಗಲವಿದೆ, ಅದೆಷ್ಟು ಎತ್ತರವಿದೆ, ಅಕ್ಷರಗಳ ಗಾತ್ರವೇನಿದೆ ಇವೆಲ್ಲವನ್ನೂ ಸಹಿತ ತೆಗೆದು, ಶಾಸನದಲ್ಲಿರ್ತಕ್ಕಂತಹ ಪಾಠವನ್ನೂ ಸಹಿತ ತೆಗೆದು, ಶ್ರೀಮಠದಿಂದ ಅಣುವೃಂದಾವನಾಖ್ಯಾನದ ಪಾಠವನ್ನೂ ಪಡೆದು ಅದರ ಜೊತೆಯಲ್ಲಿ ತಾಳೆಯನ್ನು ಮಾಡಿ ಅದರ ವಿವರಗಳನ್ನು ನೀಡಿದ್ದಾರೆ. ಮತ್ತು ಆ ಶಿಲಾಶಾಸನದ 3D ಚಿತ್ರಗಳನ್ನು ಸಹಿತ ತೆಗೆಯಲಾಗಿದೆ. ಇಷ್ಟೆಲ್ಲ ತರಹದ ವ್ಯವಸ್ಥೆ ಈ ಶಿಲಾಶಾಸನದ ಕುರಿತಾಗಿ ಇದೆ. ಈ ಶಿಲಾಶಾಸನಗಳ ಪ್ರಾಮಾಣ್ಯದ ಕುರಿತು ಸಮಾಜಕ್ಕೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಕಾರಣ, ನಮ್ಮ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಶಿಲಾಶಾಸನಗಳ ಕುರಿತ ವಿಶಿಷ್ಟವಾದಂತಹ ಅಧ್ಯಯನ ನಡೆದಿದೆ. ಶಿಲಾಶಾಸನಗಳ ಪ್ರಾಮಾಣ್ಯದ ಕುರಿತು ಬಹಳ ವಿಸ್ತಾರವಾದಂತಹ ಚರ್ಚೆ ಎಲ್ಲವೂ ಸಹಿತ ಇದೆ. ಅನೇಕ ವಿಷಯಗಳಲ್ಲಿ ಅದು ನಮಗೆ ಆಧಾರವಾಗ್ತದೆ. ಶ್ರೀಮನ್ ಮಧ್ವಶಾಸ್ತ್ರದೊಳಗೆ ಶಿಲಾಶಾಸನವನ್ನು ಯಾವ ರೀತಿಯಾಗಿ ಪರಿಗಣಿಸಬೇಕು ಅಂತ ನಾವು ಆಲೋಚನೆ ಮಾಡಿದಾಗ ಇದಕ್ಕೂ ಸಹಿತ ಪರಿಸ್ಪಷ್ಟವಾದ ಉತ್ತರವನ್ನು ನಮ್ಮ ಶ್ರೀಮನ್ ಮಧ್ವ ಸಿದ್ಧಾಂತ ಕೊಡುತ್ತದೆ. ಮುಖ್ಯವಾಗಿ ಶ್ರೀಮದ್ ಭಾವಿ ಸಮೀರರೇ ಇದರ ಬಗ್ಗೆ ನಮಗೆ ತಿಳಿಸ್ತಾರೆ. ಶ್ರೀಮದ್ ಭಾವಿ ಸಮೀರರು ತಮ್ಮ ಸರಸಭಾರತಿ ವಿಲಾಸದಲ್ಲೇ ಹೇಳ್ತಾರೆ, ಶಿಲಾಶಾಸನ ಕಲ್ಪಂತದಾಸೀದೇತದ್ಧಿ ಶಾಸನಂ ಸ್ಥಾನೇ ಸ್ಥಾನೇ ಧರ್ಮಗುಪ್ತ್ಯೈ ದೇವತಾಯತನೇ ಕೃತಂ ಗ್ರಾಮೇ ಗ್ರಾಮೇ ಕೃತಂಕೋವಾ ಶಾಸನಂ ಲಂಘಯೇತ್ ಪುಮಾನ್ ಅಂತ ಹೇಳಿ. ಧರ್ಮಗುಪ್ತ್ಯೈ, ಧರ್ಮದ ರಕ್ಷಣೆಗಾಗಿ ಏನು ರಾಜಮಹಾರಾಜರು ದಾನಗಳನ್ನು ಮಾಡ್ತಾರೆ ಅಥವಾ ಏನು ಮಹಾನುಭಾವರು ಹೀಗೆ ಮಾಡಬೇಕು ಅಂತೇಳಿ ಒಂದು ಶಾಸನವನ್ನು ಮಾಡ್ತಾರೆ, ಈ ರೀತಿಯಾಗಿ ಧರ್ಮಾಚರಣೆ ಮಾಡಿ ಅಂತ, ಆ ಧರ್ಮದ ರಕ್ಷಣೆಗಾಗಿ ದೇವತಾಯತನೇ, ದೇವಸ್ಥಾನಗಳಲ್ಲಿ, ಗ್ರಾಮೇ ಗ್ರಾಮೇ, ಪ್ರತಿಯೊಂದು ಗ್ರಾಮಗಳಲ್ಲಿ ಶಾಸನಗಳನ್ನು ಮಾಡ್ತಾರೆ. ಆ ಶಾಸನವನ್ನು ಕೋವಾ ಲಂಘಯೇತ್, ಯಾರು ತಾನೇ ಮೀರಲಿಕ್ಕೆ ಸಾಧ್ಯ? ರಾಜಶಾಸನವದು. ಅಂತಹವರು ಮಾಡಿದ ಶಾಸನವನ್ನು ಯಾರೂ ಮೀರುವಂತಿಲ್ಲ. ಇಷ್ಟು ಹೇಳಿ ಮತ್ತೊಂದು ಮಾತು ಹೇಳ್ತಾರೆ, ಭಾಷೆಯ ಲಿಖಿತಂಚಾಪಿ ಶಾಸನಂ ಶ್ಲಾಘ್ಯಮೇವ ಹಿ ಕಿಂ ವಾಚ್ಯ ಶ್ಲಾಘ್ಯತಾ ಸರ್ವಸಮ್ಮತ್ಯ ದೇವಭಾಷೆಯ ಕೃತಸ್ಯ ಶಾಸನಸ್ಯಾಂಗೀಕೃತಸ್ಯ ಸಕಲೈರಪಿ. ಭಾಷೆಯ ಲಿಖಿತಂ, ಪ್ರಾಕೃತವಾದ ಭಾಷೆಯಲ್ಲಿ ರಚಿತವಾದಂತಹ ಶಾಸನಗಳೇ ಸರ್ವಮಾನ್ಯ, ಶ್ಲಾಘ್ಯ ಅದು. ಅಂಥದ್ದರಲ್ಲಿ ಕಿಂವಾಚ್ಯ ಶ್ಲಾಘ್ಯತಾ ಸರ್ವಸಮ್ಮತ್ಯ ದೇವಭಾಷೆಯ, ದೇವಭಾಷೆಯಲ್ಲಿ, ಸಂಸ್ಕೃತ ಭಾಷೆಯಲ್ಲಿ ಬರೆಯಲ್ಪಟ್ಟಂತಹ ಶಾಸನ ಇನ್ನೂ ಶ್ರೇಷ್ಠವಾದದ್ದು. ಅಂಗೀಕೃತಸ್ಯ ಸಕಲೈರಪಿ, ಧರ್ಮದ ಸ್ಥಾಪನೆಗಾಗಿ ಅದು ಶಾಸನಗಳನ್ನು ನಿರ್ಮಾಣ ಮಾಡ್ತಾರೆ. ತಾವು ಮಾಡಿದಂತಹ ದಾನ ಈ ರೀತಿಯಾಗಿ ನಡೆಯಬೇಕು ಅಂತ ಹೇಳಿ ಅನೇಕ ದೇವಸ್ಥಾನಗಳಿಗೆ, ಅನೇಕ ಕಾರ್ಯಗಳಿಗಾಗಿ ದಾನಗಳನ್ನು ಮಾಡಿರ್ತಾರೆ. ಹೀಗೆಯೇ ನಡೆಯಬೇಕು ಅಂತ ಹೇಳಿ ಶಾಸನ ಮಾಡಿರ್ತಾರೆ ಆಯಾಯ ಕಾಲದ ರಾಜರು ಮತ್ತು ದೊಡ್ಡವರು. ಇಷ್ಟೇ ಅಲ್ಲ, ಪ್ರಾಮಾಣ್ಯದ ವಿಷಯದಲ್ಲಿ ಶ್ರೀಮದ್ ಯುಕ್ತಿಮಲ್ಲಿಕಾ ಗ್ರಂಥದಲ್ಲಿ ನಮ್ಮ ಶ್ರೀಮದ್ ಭಾವಿ ಸಮೀರರು ಹೇಳ್ತಾರೆ, ಆದ್ಯೇ ದ್ವಿರ್ಬದ್ಧ ವೇದೋಸೌ ಸುಬದ್ಧೋ ಭುನ್ನ ಸಂಶಯ ನಚೇತ್ ಸ್ವೋಕ್ತಾರ್ಥ ನಿರ್ನೀತ್ಯೈ ಶಾಸನಾನುಸೃತಿರ್ ವೃಥಾ ಅಂತ ಹೇಳಿ. ಅಲ್ಲಿ ಶಾಸನ ಶಬ್ದಕ್ಕೆ ಏನರ್ಥ ಅಂದರೆ, ನಮ್ಮ ಶ್ರೀ ಸುರೋತ್ತಮ ತೀರ್ಥ ಗುರುರಾಜರು ಹೇಳ್ತಾರೆ, ಶಾಸನಂ ಶಿಲಾಶಾಸನಂ. ಏನಕ್ಕದು? ಸ್ವೋಕ್ತಾರ್ಥ ನಿರ್ಣೀತ್ಯೈ, ನಾವು ಹೇಳಿದಂತಹ ಅರ್ಥದ ನಿರ್ಣಯಕ್ಕಾಗಿ ನಾವು ಶಿಲಾಶಾಸನವನ್ನು ನೋಡ್ತೇವೆ. ಈ ತತ್ವವನ್ನು ತಿಳಿಸ್ತಾ ಇದ್ದಾರೆ. ಇಲ್ಲೇನು ವಿಷಯ? ಶ್ರೀಮದ್ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ಸ್ವಪ್ನದಲ್ಲಿ ಬಂದು ಏಡಮೂಕ ಬ್ರಾಹ್ಮಣರಿಗೆ ಉಪದೇಶವನ್ನು ಮಾಡಿದ್ದಾರೆ. ಅದೇ ಶ್ರೀಮದ್ ಸ್ವಪ್ನ ವೃಂದಾವನಾಖ್ಯಾನ. ಆ ಬ್ರಾಹ್ಮಣರಿಗೆ ಕನಸಿನಲ್ಲಿ ಬಂದಿದ್ದರು, ಬ್ರಾಹ್ಮಣ ಸ್ವಪ್ನ ಮೂರ್ತಿನ ಅವರು ಬಂದಿದ್ದರು, ಉಪದೇಶ ಮಾಡಿದರು ಅನ್ನುವುದಕ್ಕೇನು ಪ್ರಮಾಣ? ಕಾರಣ ಸ್ವಪ್ನ ಅವರಿಗೆ ಮಾತ್ರ ಸಂಬಂಧಪಟ್ಟಿದ್ದು, ಆ ವ್ಯಕ್ತಿ ಮಾತ್ರ ಕಾಣುವಂಥದ್ದು. ಆ ಏಡಮೂಕ ಬ್ರಾಹ್ಮಣರು ಮಾತನಾಡಲಿಕ್ಕೆ ಬಾರದ, ಕೇಳಿಸದ ಆ ಏನು ಬ್ರಾಹ್ಮಣರಿದ್ದಾರೆ ಅವರಿಗೆ ಕನಸು ಬಿತ್ತು. ಅವರು ಅದನ್ನು ಗುರುಗಳ ಮುಂದೆ ವಿಜ್ಞಾಪನೆ ಮಾಡಿಕೊಂಡಿದ್ದಾರೆ, ಹೇಳಿದ್ದಾರೆ. ಅದನ್ನು ನಾವು ಒಪ್ಪುವುದು ಹೇಗೆ ಅಂತ ಪ್ರಶ್ನೆ ಬಂದಾಗ ನೋಡಿ, ಸ್ವೋಕ್ತಾರ್ಥ ನಿರ್ಣೀತ್ಯೈ, ರಾಜರ ವಿಷಯದಲ್ಲೇನೆ ನೇರವಾಗಿ ನಾವು ಅನ್ವಯ ಮಾಡಿಕೊಳ್ಳಬಹುದು. ನಮ್ಮ ಶ್ರೀಮದ್ ವಾದಿರಾಜ ತೀರ್ಥ ಗುರು ಸಾರ್ವಭೌಮರೇನು ಶ್ರೀಮದ್ ಸ್ವಪ್ನ ವೃಂದಾವನಾಖ್ಯಾನದ ಉಪದೇಶ ಮಾಡಿದ್ದಾರೆ, ಇದರ ನಿರ್ಣಯ ಇದು ಮಾಡಿದ್ದಾರೆ ಅಂತ ಹೇಗೆ ನಿರ್ಣಯವಾಗುತ್ತೆ? ರಾಜರ ಪ್ರಶಿಷ್ಯರಾದ, ರಾಜರನ್ನು ಸಾಕ್ಷಾತ್ತಾಗಿ ಕಂಡ ಶ್ರೀ ವೇದನಿಧಿ ತೀರ್ಥ ಗುರುರಾಜರು
ಶಿಲಾಶಾಸನವನ್ನು ಬರೆಸಿಟ್ಟಿದ್ದಾರೆ. ಶಿಲಾಶಾಸನಗಳನ್ನು ಎಲ್ಲರೂ ಪ್ರಮಾಣ ಅಂತ ಹೇಳಿ ಒಪ್ತಾರೆ. ಆ ಶಿಲಾಶಾಸನಗಳು ಧರ್ಮದ ರಕ್ಷಣೆಗಾಗಿ ರಚಿತವಾಗ್ತವೆ. ಗ್ರಾಮ ಗ್ರಾಮಗಳಲ್ಲಿ ಕಾಣಸಿಗ್ತವೆ, ದೇವಸ್ಥಾನಗಳಲ್ಲಿ ಕಾಣಸಿಗ್ತವೆ. ಇಂಥ ಶಿಲಾಶಾಸನವನ್ನು ಮಾಹುಲಿ ಆಚಾರ್ಯರು ಅಲ್ಲಗಳಿದ್ದಾರೆ. ನಾನು ಅತ್ಯಂತ ಸ್ಪಷ್ಟವಾಗಿ ಆರಂಭದಲ್ಲಿಯೇ ಹೇಳ್ತೇನೆ, ಶಿಲಾಶಾಸನದಿಂದಲೇ ನೇರವಾಗಿ ನಾವು ರುಜುತ್ವದ ಸ್ಥಾಪನೆಯನ್ನು ಮಾಡಲಿಕ್ಕೆ ಹೊರಟಿಲ್ಲ. ಶ್ರೀಮದ್ ಭಾವಿ ಸಮೀರರು ಏಡಮೂಕ ಬ್ರಾಹ್ಮಣರಿಗೆ ಸ್ವಪ್ನದಲ್ಲಿ ಶ್ರೀಮದ್ ಸ್ವಪ್ನ ವೃಂದಾವನಾಖ್ಯಾನವನ್ನು ಉಪದೇಶ ಮಾಡಿದ್ದಾರೆ. ಇದು ಗ್ರಂಥದಿಂದ ನಮಗೆ ತಿಳಿದು ಬರುತ್ತದೆ. ಇದರ ನಿರ್ಣಯಕ್ಕೆ, ಇದರ ದಾರ್ಢ್ಯಕ್ಕೆ ನಮಗಿರುವಂತಹ ಮತ್ತೊಂದು ಪ್ರಮಾಣ ಶಿಲಾಶಾಸನ. ಯಾರು ಏಡಮೂಕ ಬ್ರಾಹ್ಮಣರನ್ನು ಸಾಕ್ಷಾತ್ತಾಗಿ ಕಂಡಿದ್ದಾರೆಯೋ, ಏಡಮೂಕ ಬ್ರಾಹ್ಮಣ ಮಾತನಾಡಿದ್ದು ಕಂಡಿದ್ದಾರೆಯೋ, ಏಡಮೂಕ ಬ್ರಾಹ್ಮಣರ ಮುಖದಿಂದ ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನವನ್ನು ಕೇಳಿದ್ದಾರೆಯೋ, ಅಂತಹ ಶ್ರೀ ವೇದನಿಧಿ ತೀರ್ಥಗುರುರಾಜರೇ ಶಿಲಾಶಾಸನ ಮಾಡಿಸಿಟ್ಟಿದ್ದಾರೆ. ದಾರ್ಢ್ಯಕ್ಕಾಗಿ. ನಿಮಗೆ ಸಂಶಯ ಬೇಡ, ನಾನು ಕಂಡಿದ್ದೇನೆ. ಏನಿದೆ ಆ ಶಿಲಾಶಾಸನದಲ್ಲಿ? ಶ್ರೀಮದ್ ಅಣುವೃಂದಾವನಾಖ್ಯಾನ ಇದೆ, ರಾಜರ ರುಜುತ್ವದ ವಿಷಯ ಅಲ್ಲಿದೆ. ಕಡೆಯ 2 ಸಾಲುಗಳು ಅತ್ಯಂತ ಮಹತ್ವದ್ದಾಗತ್ತೆ. ವಾದಿರಾಜಾಖ್ಯ ಮುನಿನಾ ಬ್ರಾಹ್ಮಣ ಸ್ವಪ್ನಮೂರ್ತಿನ ಕೃತಂ ವೃಂದಾವನಾಖ್ಯಾನಂ ಪಠತಾಂ ಸಂಪದಾಂ ಪದಂ. ಶ್ರೀಮದ್ ವಾದಿರಾಜತೀರ್ಥಗುರು ಸಾರ್ವಭೌಮರು ಬ್ರಾಹ್ಮಣನ ಸ್ವಪ್ನದಲ್ಲಿ ಬಂದು ಉಪದೇಶ ಮಾಡಿದ ಆಖ್ಯಾನವಿದು. ಬ್ರಾಹ್ಮಣರ ಸ್ವಪ್ನದಲ್ಲಿ ತೋರಿಗೊಂಡಂತಹ ಶ್ರೀಮದ್ ಭಾವಿ ಸಮೀರರು ಅವರು ಕೃತಂ ವೃಂದಾವನಾಖ್ಯಾನಂ, ಅವರಿಂದ ಈ ಆಖ್ಯಾನ ರಚಿತವಾಗಿದೆ. ಈ ಮಾತನ್ನು ಹೇಳಿ ಶಾಸನದಲ್ಲಿ ಕಡೆಯಲ್ಲಿ ಬರೆಸ್ತಾರೆ ನಮ್ಮ ಶ್ರೀ ವೇದನಿಧಿ ತೀರ್ಥ ಗುರುರಾಜರು. ವೇದನಿಧ್ಯಾಖ್ಯ ಯತಿನ ವಾದಿರಾಜೇನ ಚೋದಿತಂ ಸ್ವಪ್ನಂ ವೃಂದಾವನಾಖ್ಯಾನಂ ಲಿಖಿತಂ ಪ್ರೀತಯೇ ಗುರೋಹೋ. ವಾದಿರಾಜೇನ ಶ್ರೀಮದ್ ಭಾವಿ ಸಮೀರರಿಂದ ಉದಿತಂ ಹೇಳಲ್ಪಟ್ಟಂತಹ ಏನು ಸ್ವಪ್ನ ವೃಂದಾವನಾಖ್ಯಾನವಿದೆಯೋ ಆ ಆಖ್ಯಾನವನ್ನು ವೇದನಿಧ್ಯಾಖ್ಯ ಯತಿನ ಶ್ರೀ ವೇದನಿಧಿ ತೀರ್ಥ ಶ್ರೀಪಾದರು ಗುರೋಹ ಪ್ರೀತಯೇ, ಗುರುಗಳು ಪ್ರೀತರಾಗಲಿ ಎಂದು. ಯಾಕೆ ಗುರುಗಳು ಆಜ್ಞೆ ಮಾಡಿದ್ದಾರೆ ಇದನ್ನು ಮಾಡು ಅಂತ ಹೇಳಿ, ಶಿಲಾಸ್ಥಾಂಕುರು ಅಂತ ಆದೇಶ ಮಾಡಿದ್ದಾರೆ. ಅವರ ಆದೇಶವನ್ನು ಪರಿಪಾಲನೆ ಮಾಡ್ತಾ ಅವರು ಪ್ರೀತರಾಗಲಿ ಅಂತ ಹೇಳಿ ನಾನು ಇದನ್ನು ಲೇಖನ ಮಾಡಿಸಿದ್ದೇನೆ ಅಂತ ಶ್ರೀ ವೇದನಿಧಿ ತೀರ್ಥ ಗುರುರಾಜರು ತಿಳಿಸಿದ್ದಾರೆ. ಇದಿಷ್ಟು ಶಾಸನದ ವಿಷಯ. ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನದ ರಚನೆಯ ಕುರಿತು ಬರುವಂತಹ ಸಂಶಯಕ್ಕೆ ಪೂರ್ಣವಾದಂತಹ ವಿರಾಮವನ್ನು ಹಾಡ್ತದೆ. ಎಲ್ಲ ಸಂಶಯವನ್ನು ಕರಗಿಸಿಬಿಡ್ತದೆ. ಸಾಕ್ಷಾತ್ ವೇದನಿಧಿ ತೀರ್ಥ ಗುರುರಾಜರೇ ಹೇಳ್ತಾ ಇದ್ದಾರೆ. ಆಪ್ತರು, ಪರಮಾಪ್ತರು, ವೇದಾಂತ ಪೀಠದಲ್ಲಿ ಅಧಿಷ್ಠಿತರಾದಂತಹ ಮಹಾಗುರುಗಳು ಹೇಳ್ತಾ ಇದ್ದಾರೆ, ಬ್ರಾಹ್ಮಣ ಸ್ವಪ್ನ ಮೂರ್ತಿನ. ಹೌದು, ಈ ಬ್ರಾಹ್ಮಣರ ಸ್ವಪ್ನದಲ್ಲಿ ರಾಜರ ಬಂದಿದ್ದಾರೆ, ಆಖ್ಯಾನವನ್ನು ರಚನೆ ಮಾಡಿದ್ದಾರೆ. ವಾದಿರಾಜರು ತಮ್ಮ ಸ್ವರೂಪವನ್ನು ಮುಚ್ಚಿಟ್ಟುಕೊಳ್ಳುವಂತಹ ಯಾವ ಪ್ರಸಂಗವೂ ಇಲ್ಲದೇ ಇದ್ದಾಗ ಇದನ್ನು ನೀವೇ ಒಂದು ಕಲ್ಪನೆ ಮಾಡಿಕೊಂಡು 200 ವರ್ಷದ ತರುವಾಯ ಸ್ವಪ್ನ ವೃಂದಾವನಾಖ್ಯಾನದಿಂದ ಅವರ ಸ್ವರೂಪ ಬೆಳಕಿಗೆ ಬಂತು ಅಂತ ಹೇಳೋದೇನಿದೆ, ಇದು ಅತ್ಯಂತ ಹಾಸ್ಯಾಸ್ಪದ. ಮಧುಭಾವಿಯವರು ಹೇಳ್ತಾ ಇದ್ರಲ್ಲ, 200 ವರ್ಷ ಆದಮೇಲೆ ಬಂತು, 300 ವರ್ಷ ಆದಮೇಲೆ ಬಂತು. ಶ್ರೀ ವೇದನಿಧಿ ತೀರ್ಥ ಗುರುರಾಜರು ಉತ್ತರ ಕೊಟ್ಟಿದ್ದಾರೆ. ಇಂತಹ ಪರಮ ಪ್ರಮಾಣವಾದ ಶಿಲಾಲೇಖದ ಕುರಿತು ಮಾಹುಲಿ ಆಚಾರ್ಯರು ಬರೆದಿದ್ದಾರೆ, ಓದಿ. ಶಿಲಾಲೇಖ ಪ್ರಶ್ನೆ: ಶ್ರೀ ವೇದವೇದ್ಯರ ವೃಂದಾವನದ ಹತ್ತಿರ ಶ್ರೀ ವೇದನಿಧಿಗಳು ಸ್ಥಾಪಿಸಿದ ಶ್ರೀ ವಾದಿರಾಜರ ರುಜುತ್ವವನ್ನು ಪ್ರತಿಪಾದಿಸುವ ಅಣುವೃಂದಾವನಾಖ್ಯಾನದ ಶಿಲಾಲೇಖವು ಶಿಲಾಶಾಸನದಂತೆ ಪ್ರಮಾಣವಾಗುವುದಿಲ್ಲವೇ ಅಂತ ಅವರೇ ಪ್ರಶ್ನೆ ಮಾಡಿಕೊಂಡಿದ್ದಾರೆ. ಉತ್ತರ ನೀಡುತ್ತಾರೆ. ಉತ್ತರ: ರುಜುತ್ವವಾದದ ಆಗ್ರಹವಿರುವವರ ಬರಿಯ ಶಿಲಾಶಾಸನವಲ್ಲ, ವಜ್ರಶಾಸನವೂ ಪ್ರಮಾಣವಾಗುವುದಿಲ್ಲ. ಅದು ಕೇವಲ ಆಗ್ರಹ ಮೂಲಕವಾದದ್ದು. ಯಾರ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಮಾಹುಲಿ ಆಚಾರ್ಯರು? ಶ್ರೀಮದ್ ಅಣುವೃಂದಾವನಾಖ್ಯಾನವನ್ನು ರಚನೆ ಮಾಡಿದವರು ಯಾರು? ಶ್ರೀ ವೇದನಿಧಿ ತೀರ್ಥ ಗುರುರಾಜರು. ಅವರ ಆಗ್ರಹದಿಂದ ಮಾಡಿದ್ದಾರ? ಶಿಲಾಸ್ಥಾಪನೆ ಮಾಡಿದ್ದೇವೆ ಅಂತ ಬರೆಸಿರುವವರು ಯಾರು? ಶ್ರೀ ವೇದನಿಧಿ ತೀರ್ಥ ಗುರುರಾಜರು. ಅದಕ್ಕೂ ಆಕ್ಷೇಪ ಮಾಡ್ತಾರೆ. ಅದನ್ನು ಶ್ರೀ ವೇದನಿಧಿಗಳು ಸ್ಥಾಪಿಸಿದ್ದಾರೆ ಎನ್ನುವುದಕ್ಕೂ
ಯಾವ ಆಧಾರಗಳಿಲ್ಲ. ಶಿಲಾಶಾಸನವನ್ನು ಈಗ ನಾವು ನೋಡಿದ್ದೇವೆ. ಶಿಲಾಶಾಸನದಲ್ಲಿ ಸ್ಪಷ್ಟವಾಗಿ ವೇದ ನಿಧ್ಯಾಖ್ಯ ಯತಿನಾ ವಾದಿರಾಜೇನ ಚೋದಿತಂ ಸ್ವಪ್ನಂ ವೃಂದಾವನಾಖ್ಯಾನಂ ಲಿಖಿತಂ ಪ್ರೀತಯೇ ಗುರೋಹೋ ಅಂತ ಸ್ಪಷ್ಟವಾಗಿ ತಮ್ಮ ಹೆಸರನ್ನು ಹಾಕಿಸಿ ಶಿಲಾಶಾಸನವನ್ನು ಬರೆಸಿದ್ದಾರೆ ಶ್ರೀ ವೇದನಿಧಿ ತೀರ್ಥ ಗುರುರಾಜರು. ಇವರಿದಕ್ಕೆ ಆಧಾರವಿಲ್ಲ ಅಂತ ಮಾತನಾಡ್ತಾರಲ್ಲ. ಶ್ರೀ ಮಧ್ವವಿಜಯವನ್ನು ಶ್ರೀನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡಿದ್ದಾರೆ. ಏನು ಆಧಾರ? ಆ ಗ್ರಂಥದ ಕಡೆಯಲ್ಲಿ ಅವರು ಹೇಳಿಕೊಂಡಿದ್ದಾರೆ. ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನು ಶ್ರೀಮತ್ ಟೀಕಾಕೃತ್ಪಾದರು ರಚನೆ ಮಾಡಿದ್ದಾರೆ. ಏನು ಆಧಾರ? ಶ್ರೀಮತ್ ಟೀಕಾಕೃತ್ಪಾದರು ಹೇಳಿದ್ದಾರೆ, ನಾನು ರಚನೆ ಮಾಡಿದ್ದೇನೆ ಅಂತ ಹೇಳಿ. ಆಯಾ ಗ್ರಂಥಗಳ ಕಡೆಯಲ್ಲಿ ಆ ಮಹಾನುಭಾವರು ಹೇಳಿದ್ದೇ ಪ್ರಮಾಣ ಅಲ್ವಾ, ರಚನೆ ಮಾಡಿದ್ದೇವೆ ಅಂತ. ಇವರು ಪ್ರಶ್ನೆ ಮಾಡ್ತಾರೆ, ಶ್ರೀ ವೇದನಿಧಿಗಳು ಸ್ಥಾಪಿಸಿದ್ದಾರೆ ಅನ್ನುವುದಕ್ಕೆ ಯಾವ ಆಧಾರಗಳಿಲ್ಲ. ಪ್ರಾಮಾಣಿಕವಾದದ್ದನ್ನು, ಕಣ್ಣಿಗೆ ಪರಿಸ್ಪಷ್ಟವಾಗಿ ಕಾಣ್ತಾ ಇರುವ ಶಿಲಾಲೇಖವನ್ನು ಇವರು ಅಲ್ಲಗಳಿತಾ ಇದ್ದಾರೆ. ಮಾಹುಲಿ ಆಚಾರ್ಯರ ವರ್ತನೆಯನ್ನು ನೀವು ಗಮನಿಸಿ. 80ಕ್ಕೆ 25 ಸೇರಿಸಿದರೆ 110 ಆಗತ್ತೆ ಅಂತ ಇರುವ ವಾಕ್ಯವನ್ನು ಇಟ್ಟುಕೊಂಡು ಸಣ್ಣ ಮಕ್ಕಳು ಸಹಿತ ಯಾವುದನ್ನು ತಪ್ಪು ಪ್ರಕ್ಷಿಪ್ತ ಅಂತ ನಿರ್ಣಯ ಮಾಡಬಹುದೋ ಅಂಥ ವಾಕ್ಯವನ್ನು ಇಟ್ಟುಕೊಂಡು ವಿಚಾರ ಮಾಡದೆ ರಾಜರಲ್ಲಿ ಮನೋದೋಷವಿದೆ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ ಮಾಹುಲಿ ಆಚಾರ್ಯರು. ಅಪ್ರಾಮಾಣಿಕವಾದದ್ದನ್ನು, ಶಾಸ್ತ್ರವಿರುದ್ಧವಾದದ್ದನ್ನು, ಸಣ್ಣ ಮಕ್ಕಳು ಯಾವುದನ್ನು ತಪ್ಪು ಅಂತ ನಿರ್ಣಯ ಮಾಡಬಹುದೋ ಅಂತಹದ್ದನ್ನು ಸರಿ ಅಂತ ಇಟ್ಟುಕೊಂಡು ಹೌದು ರಾಜರಲ್ಲಿ ಮನೋದೋಷವಿದೆ ಅಂತ ಹೇಳಲಿಕ್ಕೆ ಈ ಗುರು ಶಿಷ್ಯರು ಹೊರಡುತ್ತಾರೆ. ಅಸ್ಮದೀಯ ಮನೋದೋಷಾತ್ ಅಂತ ಹೇಳಿ ಶ್ರೀಮದ್ ಭಾವಿ ಸಮೀರರ ಸನ್ನಿಧಾನದಲ್ಲಿ, ಶ್ರೀಮದ್ ಪಂಚವೃಂದಾವನಗಳ ಸನ್ನಿಧಾನದಲ್ಲಿ, ಶ್ರೀ ಭೂತರಾಚಾರ್ಯರ ಎದುರಿಗೆ ಶ್ರೀ ವೇದವೇದ್ಯ ತೀರ್ಥಗುರುರಾಜರ ಬಲಭಾಗದಲ್ಲಿ ಇರತಕ್ಕಂತಹ ಶಿಲಾಶಾಸನ ಇವರಿಗೆ ಪ್ರಮಾಣವಲ್ಲವಂತೆ. ಅಪ್ರಾಮಾಣಿಕವಾದದ್ದನ್ನು ಹಿಡಿತಾರೆ ಬೇಕು ಅಂತ, ಪ್ರಾಮಾಣಿಕವಾದದ್ದನ್ನೆಲ್ಲ ತ್ಯಾಗ ಮಾಡುತ್ತಾರೆ. ಇದೇ ಮಾಹುಲಿ ಆಚಾರ್ಯರ ವಿದ್ಯಾ ಶಿಷ್ಯರಾದ ಸತ್ಯಾತ್ಮರು ತಮ್ಮ ಮಳಖೇಡವಾದವನ್ನು ಸಮರ್ಥನೆ ಮಾಡಿಕೊಳ್ಳಬೇಕಾದರೆ ರೆಕಾರ್ಡ್ ಇಲ್ಲದೆ ಇರುವಂತಹ ಐತಿಹ್ಯಗಳು ಪ್ರಮಾಣ ಅಂತಾರೆ. ಕೇಳಿಯವರ ಮಾತನ್ನ. ಅಂದಿನಿಂದ ಇಂದಿನವರೆಗೆ ಅಮೋಚಾನವಾಗಿ ಆರಾಧನೆಗಳನ್ನು ಮಾಡ್ತಾ ಬಂದದ್ದು ನಿಮಗೆಲ್ಲ ಗೊತ್ತು. ಶತಮಾನಗಳಿಂದ ಇಲ್ಲಿ ಪೂಜಾ ಆರಾಧನೆಗಳು ಅವರ ದರ್ಶನಕ್ಕಾಗಿ ಬಹಳ ದೂರದಿಂದ ಯಾತ್ರೆ ಮಾಡಿ ನಡೆದು ಬಂದು ಸೇವೆಯನ್ನು ಮಾಡೋದು, ಇದೆಲ್ಲ ಜನಜನಿತವಾಗುತ್ತೆ. ಇವುಗಳಿಗೆ ರೆಕಾರ್ಡ್ ಇರೋದಿಲ್ಲ, ಪರಂಪರೆ, ಐತಿಹ್ಯ. ಇದಲ್ಲದೆ ಮುಂದೆ ಇಂತಹ ವಿವಾದವನ್ನು ಮಾಡುವವರು ಬರ್ತಾರೆ ಅನ್ನುವುದಕ್ಕೋ ಏನೋ ಟೀಕಾಕೃತ್ಪಾದರೆ ಪ್ರೇರಣೆ ಮಾಡಿ ಆ ತರಹದ ದಾಖಲೆಗಳನ್ನು ಅನೇಕ ಜ್ಞಾನಿಗಳಿಂದ ಮಾಡಿಸಿಯೂ ಇಟ್ಟಿದ್ದಾರೆ. ರೆಕಾರ್ಡ್ ಇಲ್ಲದೆ ಇರುವ ಐತಿಹ್ಯಗಳು ಇವರಿಗೆ ಪ್ರಮಾಣವಾಗತ್ತೆ, ಆದರೆ ಶಿಲಾಶಾಸನ ಇವರಿಗೆ ಪ್ರಮಾಣವಲ್ಲವಂತೆ. ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ ಪದಾಚಾರ್ಯರು ಶ್ರೀಮದನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಅದ್ಭುತವಾಗಿ ಹೇಳ್ತಾರೆ ಇಂತಹವರ ಬಗ್ಗೆ. ಶ್ರುತಾಶ್ರುತ ಪರಿತ್ಯಾಗ ಕಲ್ಪನೆ ವಿಗತ ಕ್ರಿಯಾಂ. ಹ್ರೀ ಅಂದರೆ ನಾಚಿಕೆ, ವಿಗತ ಕ್ರಿಯಾಂ ಅಂದರೆ ಲಜ್ಜೆಗೆಟ್ಟವರು, ನಾಚಿಕೆ ಇಲ್ಲದವರು. ಶ್ರುತಾಶ್ರುತ ಪರಿತ್ಯಾಗ ಪರಿಕಲ್ಪನೆ, ಶ್ರುತವಾದದ್ದರ ಪರಿತ್ಯಾಗವನ್ನು ಮಾಡ್ತಾರೆ, ಯಾವುದು ಪ್ರಾಮಾಣಿಕ ಅದರ ಪರಿತ್ಯಾಗ ಮಾಡ್ತಾರೆ. ಅಶ್ರುತ ಯಾವುದಿಲ್ಲ ಅದನ್ನು ಕಲ್ಪನೆ ಮಾಡ್ತಾರೆ. ವಿಗತ ಕ್ರಿಯಾ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯರ ವಚನ. ಆಚಾರ್ಯರು ಮತ್ತೂ ಹೇಳ್ತಾರೆ, ಸ್ವೀಕಾರ ತ್ಯಾಗತೋ ದೃಷ್ಟದೃಷ್ಟಯೋ ಸರ್ವವಸ್ತುಷು ಗುಣಾನುನ್ಮತ್ತೈ ವಾಸೋ ವಿದದಾತ್ಯಧಿಕಂ ಪುನಃ. ನಮ್ಮ ಶ್ರೀಮಠ್ ಟೀಕಾಕೃತ್ಪಾದರು ಹೇಳ್ತಾರೆ, ಅದೃಷ್ಟಸ್ಯ ಕ್ಷಣಿಕತ್ವಾದೇಹೇ ಸ್ವೀಕಾರತಃ ದೃಷ್ಟಸ್ಯ ಸ್ಥಿರತ್ವಾದೇಹೇ ತ್ಯಾಗತಃ. ಅದೃಷ್ಟವಾದದ್ದನ್ನೆಲ್ಲ ಯಾವುದು ಕಂಡಿಲ್ಲ ಕೇಳಿಲ್ಲ ಅದುವರೆಗೆ ಪ್ರಮಾಣ ಸ್ವೀಕಾರ ಮಾಡ್ತಾರೆ, ಇದು ಮಹಾಪ್ರಮಾಣ. ಯಾವುದು ದೃಷ್ಟ ಸ್ಥಿರತ್ವಾದೇಹೇ, ಸ್ಥಿರವಾಗಿ ನಿಂತ ನಮ್ಮ ಶಿಲಾಶಾಸನವನ್ನು ಅಪ್ರಮಾಣ ಅಂತಾರೆ. ಉನ್ಮತ್ತಮಪಿ ಸ್ವಸ್ಮಾದಧಿಕ ವಿವೇಕವಂತಂ ಖ್ಯಾಪಯತಿ ಇತ್ಯರ್ಥಃ. ನಹಿ ಉನ್ಮತ್ತಃ ಸರ್ವತ್ರ ಅಪ್ರಮಿತಂ ಸ್ವೀಕರೋತಿ ನಾಪಿ ಪ್ರಮಿತಂ ತ್ಯಜತೀತಿ. ಅಪ್ರಾಮಾಣಿಕವಾದದ್ದನ್ನು ಸ್ವೀಕಾರ ಮಾಡ್ತಾರೆ ಇವರು, ಪ್ರಾಮಾಣಿಕವಾದದ್ದನ್ನು ತ್ಯಾಗ ಮಾಡ್ತಾರೆ. ಉನ್ಮತ್ತ ಸಹಿತ ಎಲ್ಲ ಕಡೆಯಲ್ಲಿ ಹಾಗೆ ಮಾಡುವುದಿಲ್ಲ, ಕೆಲವು ಕಡೆಯಲ್ಲಿ ಮಾಡ್ತಾನೆ, ಆದರೆ ಇವರು ಎಲ್ಲ ಕಡೆಯಲ್ಲಿ ಮಾಡ್ತಾರೆ ಅಂತ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತೋರಿಸಿಕೊಡ್ತಾರೆ. ಅವರಿಗೂ ಇವರಿಗೂ ಏನು ವ್ಯತ್ಯಾಸವಿದೆ? ಸಮಾಜ ನೀವು ನಿರ್ಣಯ ಮಾಡಿ. ಕೂಟಶಾಸನವಿದ್ದರೆ ಚರ್ಚೆ ಮಾಡಿ,
ಆ ಶಿಲಾಶಾಸನ ಹೀಗಿದೆ ಹಾಗಿದೆ ಅವುಗಳ ಬಗ್ಗೆ ಅವಶ್ಯವಾಗಿ ಚರ್ಚೆ ಮಾಡಿ, ಖಂಡಿತ ತಪ್ಪಿಲ್ಲ. ವೇದಗಳೇ ಪ್ರಶ್ನಯೋಗ್ಯ ಅಂತ ಶ್ರೀಮದಾಚಾರ್ಯರ ನಿರ್ಣಯ ಮಾಡಿಕೊಟ್ಟಾಗ ಯಾವುದೂ ಪ್ರಶ್ನಾತೀತವಲ್ಲ. ಅವಶ್ಯವಾಗಿ ಚರ್ಚೆಯಾಗಲಿ, ಚರ್ಚೆ ಮಾಡಿ ಪ್ರಶ್ನೆ ಮಾಡಿರಿ, ಉತ್ತರವನ್ನು ಪಡೆದುಕೊಳ್ಳ್ರಿ. ಆದರೆ ಪ್ರಮಾಣವೇ ಅಲ್ಲ ಅಂತ ಹೇಳಿ ಏನೋ ಫರ್ಮಾನ್ ಹೊರಡಿಸ್ತಾ ಇದ್ದಾರಲ್ಲ, ಇದು ಒಪ್ಪುವಂತಹ ವಿಷಯವ ಸಮಾಜ ನಿರ್ಣಯ ಮಾಡಿ. ಪರಮ ಪವಿತ್ರವಾದಂತಹ ಶ್ರೀಮತ್ ಪಂಚವೃಂದಾವನಗಳ ಸನ್ನಿಧಾನದಲ್ಲಿ ಶತಶತಮಾನಗಳಿಂದ ರಾಜರ ಸನ್ನಿಧಾನಯುಕ್ತವಾಗಿ, ಭಾರತೀ ದೇವಿಯರ ಸನ್ನಿಧಾನಯುಕ್ತವಾಗಿ, ದೇವತಾ ಸನ್ನಿಧಾನಯುಕ್ತವಾಗಿ ಆ ಶಿಲಾಲೇಖವಿದ್ದು ಪೂಜೆಗೊಳ್ತಾ, ಕೇವಲ ಎಲ್ಲೋ ಒಂದು ಕಡೆಯಲ್ಲಿ ರಾಜಬರದ ಶಾಸನದ ಹಾಗೆ ಇದ್ದದ್ದಲ್ಲ, ಪ್ರತಿನಿತ್ಯ ಪೂಜೆಯಾಗ್ತದೆ ಆ ಶಿಲಾಲೇಖಕ್ಕೆ. ಆ ರೀತಿಯಾಗಿ ಪೂಜೆಗೊಳ್ತಾ ಸಜ್ಜನರಿಗೆ ಮುಕ್ತಿ ಮಾರ್ಗವನ್ನು ನೀಡ್ತಾ ಇದೆ ಶಿಲಾಲೇಖ. ಅದು ಪೂಜ್ಯವಾದ ವಸ್ತು, ಪೂಜ್ಯವಾದ ವಸ್ತು. ಈ ಮಾಹುಲಿ ಆಚಾರ್ಯರ ಶಿಷ್ಯರಾದ ಮದಭಾವಿಯವರು ಸಮಪೂಜೆಯನ್ನು ಅಮಂಗಲ ಅಂತ ಕರೆದರು. ಅವರ ಗುರುಗಳಾದ ಮಾಹುಲಿ ಆಚಾರ್ಯರು ಪೂಜ್ಯವಾದ ಶಿಲಾಲೇಖವನ್ನು ಅಪ್ರಮಾಣ, ಅದು ಪ್ರಮಾಣವೇ ಅಲ್ಲ, ವಜ್ರಶಾಸನವೂ ಪ್ರಮಾಣವಲ್ಲ ಅಂತಾರೆ. ಮೋಕ್ಷಕ್ಕೆ ಹೋಗಬೇಕಾದರೆ ಸತ್ಯ ಇರಬೇಕು. ಅಸತ್ಯವನ್ನು ಆಶ್ರಯಿಸಿದ ಜನರನ್ನು ಹಿಡಿದರೆ ಅಸತ್ಯದ ಕೂಪಕ್ಕೆ ಬೀಳುತ್ತೇವೆ, ನಾವು ಮಿಥ್ಯಾ ಕೂಪಕ್ಕೆ ಬೀಳುತ್ತೇವೆ. ಶಿಲಾಶಾಸನಗಳನ್ನು ಸಮಗ್ರ ಜಗತ್ತು ಪ್ರಮಾಣ ಅಂತ ಒಪ್ಪಿದೆ. ನಮ್ಮ ಶ್ರೀಮನ್ಮಧ್ವಶಾಸ್ತ್ರದಲ್ಲಿ ಶಿಲಾಶಾಸನಗಳನ್ನು ಹೇಗೆ ಕಾಣಬೇಕು ಅನ್ನೋದನ್ನು ಸ್ವಯಂ ಶ್ರೀಮದ್ ಭಾವಿ ಸಮೀರರು ಶ್ರೀಮದ್ ಯುಕ್ತಿಮಲ್ಲಿಕಾ ಶ್ರೀ ಸರಸಭಾರತಿ ವಿಲಾಸ ಗ್ರಂಥಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ. ನಮ್ಮ ಶ್ರೀಮನ್ನಾರಾಯಣ ಪಂಡಿತಾಚಾರ್ಯರು ನಿನ್ಯೇತಾಂಗಿರಿಮಿವ ವಾನರೀಕೃತಾತ್ಮ ಲೀಲಾವತ್ಕರ ಕಮಲೇನ ಸೋಮಲೇನ ತತ್ರಾಪಿನ್ಯಧಿತತಯಾಸ್ಯ ಸೂಚ್ಯತೇಲಂ ತತ್ತುಂಗಾನ್ನನುನಿಕಷಾಧುನಾಪಿ ಕರ್ಮ ಅಂತ ಏನು ಶ್ರೀಮದ್ ಆನಂದತೀರ್ಥ ಭಗವತ್ ಪಾದಾಚಾರ್ಯರು ಕಳಸದ ಬಳಿಯಲ್ಲಿ ಬಹಳ ದೊಡ್ಡ ಗಾತ್ರದ ಬಂಡೆಯನ್ನು ತೆಗೆದಿಟ್ಟು ನದಿಗೆ ಅಡ್ಡಲಾಗಿ ಇಟ್ಟಿದ್ದಾರೆ. ನದಿಯ ಪ್ರವಾಹದಿಂದ ಜನರಿಗೆ ಅನುಕೂಲ ಉಂಟಾಗಲಿ ಅಂತ ಮಾಡಿದ್ದಾರೆ. ಅದರ ಮೇಲಿರ್ತಕ್ಕಂತಹ ಮಾತು ಸಹಿತ ಇವತ್ತು ನಮಗೆ ಪ್ರಮಾಣ, ಆ ಶಿಲೆಯೇ ನಮಗೆ ಪ್ರಮಾಣ. ಸೂಚ್ಯತೇಲಂ ಅಂತ ಹೇಳಿ ಸ್ಪಷ್ಟವಾಗಿ ನಮ್ಮ ಶ್ರೀನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಅಂತಹ ಪರಮ ಮಂಗಲ ಶಿಲಾಶಾಸನಗಳ ಸಾಲಿಗೆ ಸೇರುವ, ಕೇವಲ ಬಂಡೆಗಲ್ಲಾಗಿ ಉಳಿದುಕೊಂಡಿಲ್ಲ, ಕೇವಲ ಒಂದು ಪುಸ್ತಕದ ರೂಪದಲ್ಲೂ ಉಳಿದುಕೊಂಡಿಲ್ಲ, ಶಿಲಾಶಾಸನವಾಗಿ ರಾಜರ ಸನ್ನಿಧಾನಯುಕ್ತವಾಗಿ, ಭಾರತೀ ದೇವಿಯರ ಸನ್ನಿಧಾನಯುಕ್ತವಾಗಿ, ಭಗವಂತನ ಸನ್ನಿಧಾನಯುಕ್ತವಾಗಿ ಆ ಶಿಲಾಶಾಸನ ಮೋಕ್ಷಪ್ರದವಾಗಿ ಕುಳಿತಿದೆ ಅಂತ ಹೇಳಿ ಸ್ವಯಂ ರಾಜರು ಆಖ್ಯಾನದಲ್ಲಿ ತಿಳಿಸ್ತಾರೆ. ಸ್ಥಾಪಯೇದತ್ರ ತಾನ್ ದೃಷ್ಟ್ವಾ ಸಂತಃ ಸಂತೋಷಮಾಪ್ನುಯುಃ ಮಾಮೇವಂ ಸದ್ಗುಣಾಢ್ಯಂ ಶುಭ ವಿತತ ಗತಿಂ ಯಾಂತು ಸಂತಃ ಸದಾತೆ. ಸಜ್ಜನರಿಗೆ ಮೋಕ್ಷವನ್ನು ಕರುಣಿಸುವಂತಹ ಭಗವಂತನ ದೇವತೆಗಳ ರೂಪಗಳು ಶ್ರೀಮದ್ ಭಾವಿ ಸಮೀರರ ರೂಪ ಆ ಶಿಲಾಲೇಖದಲ್ಲಿದೆ. ಅಂತಹ ಶಿಲಾಲೇಖವನ್ನು ಇವರು ಅಪ್ರಮಾಣ ಅಂತಾರಲ್ಲ. ಈ ಜನರನ್ನು ತ್ಯಾಗ ಮಾಡಿದ್ದು, ಪ್ರಾಮಾಣಿಕವಾದದ್ದನ್ನು ತ್ಯಾಗ ಮಾಡಿ ಅಪ್ರಾಮಾಣಿಕವಾದದ್ದನ್ನು ಸ್ವೀಕಾರ ಮಾಡಿ ಪರಮ ಮಂಗಲವಾದ ರಾಜರ ರುಜುತ್ವವನ್ನು ನಿಷೇಧ ಮಾಡತಕ್ಕಂತಹ ಈ ಜನರನ್ನು ತ್ಯಾಗ ಮಾಡಿದ್ದು ನನಗೆ ಭೂಷಣ ಅಂತ ಹೇಳ್ತಾ ಈ ಶಿಲಾಶಾಸನದಿಂದ ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನದ ಪ್ರಾಮಾಣ್ಯವನ್ನು ರಾಜರು ನಮಗೆ ತಿಳಿಸಿ ಹೇಳಿದ್ದಾರೆ. ಸ್ವಮತ ಸ್ಥಾಪನೆಯ ಸಂದರ್ಭದಲ್ಲಿ ಇಲ್ಲಿ ತಿಳಿಯಬೇಕಾದಂತಹ ಇನ್ನೂ 10 ಶ್ರೇಷ್ಠವಾದಂತಹ ಅಂಶಗಳಿವೆ. ಅವೆಲ್ಲವನ್ನು ಸ್ವಮತ ಸ್ಥಾಪನೆಯ ಸಂದರ್ಭದಲ್ಲಿ ತಿಳಿಯೋಣ ಅಂತ ಹೇಳ್ತಾ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.